ಆಟೋಮೊಬೈಲ್ ಕ್ಷೇತ್ರದಲ್ಲಿ ಆಲ್ ಓವರ್ ಇಂಡಿಯಾ ನಾನು ಚಾಲೆಂಜ್ ಮಾಡಿಬಿಡ್ತೀನಿ. ಈ ಥರ ಕ್ಲಾಸು ಯಾರೂ ಮಾಡಿಲ್ಲ. ಅದು ನಮ್ಮ ಕನ್ನಡದಲ್ಲಿ ಮಾಡ್ತಿರೋದು ನಾವೇ ಫಸ್ಟ್. ಆಟೋಮೊಬೈಲ್ ಈ ಫೀಲ್ಡಲ್ಲೇ ಏನಾದರೂ ಸಾಧನೆ ಮಾಡಬೇಕು ಅಂತಿದ್ದರೆ ಈ ವಿಡಿಯೋ ನೋಡಿ, ಜೊತೆಗೆ ಶೇರ್ ಮಾಡಿ. ನೀವು ಈ ಕ್ಲಾಸಿಗೆ ಸೇರಿದ್ರೆ ನಿಮ್ಮ ಜೀವನ ಆಲ್ಮೋಸ್ಟ್ ಬದಲಾಗ್ಬಿಡುತ್ತೆ. 6 ದಿವಸ, ಬರೀ 6 ದಿವಸ ಟೈಮ್ ಕೊಡಿ. ನೀವು ನೋಡಿ ಹೆಂಗಿರ್ತೀರಾ, ನಿಮ್ಮ ಲೈಫ್ ಇದು 6 ದಿವಸ ಆದಮೇಲೆ ಹೆಂಗಿರುತ್ತೆ. ಇದನ್ನು ನಾವು ಹೇಳ್ಬಾರ್ದು, ಆದರೂ ಹೇಳ್ತಾ ಇದ್ದೀನಿ. ಈ ಕ್ಲಾಸ್ ಮಾಡ್ದಲೇ ಹಂಗೆ ಓರಲ್ ಆಗಿ ಹೇಳ್ಕೊಟ್ಟು ಕೆಲವು ಇವತ್ತು ಕೂಡ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಬೇಸಿಕ್ ಬರುತ್ತೆ. ನಿಮ್ಮ ಕಾರು ಅಂದರೆ ಏನೂ ಗೊತ್ತಿಲ್ಲ ಅನ್ನೋದು ದುಡ್ಡು ಹಿಡಿದು ಮೇಂಟೆನೆನ್ಸ್ ಹೆಂಗೆ ಮಾಡಬೇಕು, ಡಾಕ್ಯುಮೆಂಟ್ಸ್ ಹೆಂಗೆ ಚೆಕ್ ಮಾಡಬೇಕು, ಕಾರ್ನ ಹೆಂಗೆ ಚೆಕ್ ಮಾಡಬೇಕು, ಪ್ರೊಕ್ಯೂರ್ಮೆಂಟ್ ಹೆಂಗೆ, ಇನ್ಸ್ಪೆಕ್ಷನ್ ಹೆಂಗೆ, ಇದ್ರ ಜೊತೆಗೆ ಯಾವ್ಯಾವೆಲ್ಲ ಬಿಸ್ನೆಸ್ ಮಾಡಿದ್ರೆ ನಿಮ್ಗೆ ಏನು ಉಪಯೋಗ ಆಗುತ್ತೆ. ಕೆಲವು ಬಿಸ್ನೆಸ್ಗಳಿದೆ, ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ದೇನೂ ಮಾಡೋಂಥ ಬಿಸ್ನೆಸ್ಗಳ ಕಡೆ ಇದೆ. ಅಲ್ಲವ ಕೆಲವು ಬಿಸ್ನೆಸ್ ಅಂತೂ ಯಾರೂ ಟಚ್ಚೇ ಮಾಡಿಲ್ಲ, ಯಾರೂ ಮಾಡ್ದೂ ಇಲ್ಲ ಇದುವರೆಗೂ. ಯಾರನ್ನ ಕಲಿಯೋರು ಬಂದರೆ ನಾವು ಅವ್ರು ಗೈಡ್ ಮಾಡ್ತೀವಿ. ಇದು ತುಂಬ ಲಾಂಗ್ ಟರ್ಮ್ ಬಿಸ್ನೆಸ್ ಆಗುತ್ತೆ. ಆಟೋಮೊಬೈಲ್ ಕ್ಷೇತ್ರದಲ್ಲಿ ತುಂಬಾ ದುಡ್ಡಿದೆ, ಜೊತೆಗೆ ಜೀವನ ಸೆಟ್ಲ್ ಆಗುತ್ತೆ ಅಂತ ತಿಳ್ಕೊಂಡಿರ್ತೀರ. ಆದರೆ ಹೆಂಗೆ, ಏನಪ್ಪ ಸರ್ಟಿಫಿಕೇಟ್ ಮಾಡಬೇಕಾ, ಕೋರ್ಸ್ ಮಾಡಬೇಕಾ, ಅಥವಾ ಇನ್ಸ್ಟಿಟ್ಯೂಷನ್ ಯಾವುದೊಂದು ಕೇಳಿ ಇರ್ತೀರಾ. ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇರಲಿ ಇಲ್ಲದೆ ಹೋಗಲಿ, ಮನೇಲಿ ಕೂತ್ಕೊಂಡು ದುಡ್ಡು ಮಾಡ್ಬೋದು ಅಥವಾ ಹೊರಗಡೆ ಹೋಗಿ ಕೂಡ ದುಡಿಬೋದು. ಒಂದು ಅದ್ಭುತ ಇನ್ಸ್ಟಿಟ್ಯೂಷನ್ನೇ ಕರ್ಕೊಂಬರ್ತಾ ಇದ್ದೀನಿ. ಆಟೋಮೊಬೈಲ್ ಕ್ಷೇತ್ರದಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನಿಮ್ಮ ಜೀವನ ಬದಲಾಯಿಸೋಂಥ ಒಂದು ಇನ್ಸ್ಟಿಟ್ಯೂಷನ್ಗೆ ನಾವು ಇವತ್ತು ಬಂದಿದ್ದೀವಿ. ಇಲ್ಲೊಬ್ಬರು ಇನ್ಸ್ಟಿಟ್ಯೂಷನ್ ಓನರ್ ಇದ್ದಾರೆ, ಇವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಮಾಸ್ಟರ್ ನ್ಯೂಸಲ್ಲಿ ಜನಗಳಿಗೆ ಉಪಯೋಗ ಆಗೋಂಥ ಸಾಕಷ್ಟು ವಿಡಿಯೋಗಳನ್ನ ಮಾಡ್ತಾ ಇದ್ರಿ ನೀವು. ಈಗೇನು ಸರ್, ಈಗ ಇನ್ಸ್ಟಿಟ್ಯೂಷನ್ ಮಾಡಿದರೆ ಆಟೋಮೊಬೈಲ್ ಬಗ್ಗೆ, ಇದ್ರ ಬಗ್ಗೆ ಹೇಳಿ ಸರ್, ಏನು ಅಂತ ಇದ್ದಾರೆ. ಸರ್, ಆ್ಯಕ್ಚುಲಿ ಇದು ತುಂಬ ದಿವಸದಿಂದ ನಾವು ಅಂದ್ಕೊಂಡಿದ್ವಿ ಈ ಥರದೊಂದು ಮಾಡಬೇಕು ಅಂತ. ಯಾಕೆಂದರೆ ನಾವು ಸುಮಾರು ಕಡೆ ನೋಡಿದ್ವಿ, ಯಾರೂ ಒಂದು ವೆಹಿಕಲ್ ಬಗ್ಗೆ ಅಪ್ಡೇಟ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಇರಲಿಲ್ಲ. ಸೊ ಕೆಲವೊಂದು ಕಡೆ ಎಲ್ಲೋ ಒಂದು ಕಡೆ ಏನೋ ಒಂದು ಮೈನಸ್ ಆಗ್ತಾಯಿತ್ತು, ಕೆಲವು ಕಡೆ ನಾವು ನೋಡ್ದಂಗೆಲ್ಲ ಮೈನಸ್ ಆಗ್ತಾಯಿತ್ತು. ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಬಾರ್ದು. ತುಂಬ ಜನಗಳಿಗೆ ಇದು ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಾವು ಎಲ್ಲ ಕಡೆನೂ ಹೋಗಿ ನಾವೇ ಮಾಡೋಕ್ಕಾಗಲ್ಲ. ಕೆಲವು ಇನ್ಸ್ಪೆಕ್ಷನ್ ಇರಲಿ, ಪ್ರೊಕ್ಯೂರ್ಮೆಂಟ್ ಹೆಂಗೆ ಮಾಡ್ತಾರೆ, ಇನ್ಸ್ಪೆಕ್ಷನ್ ಹೆಂಗೆ ಮಾಡ್ತಾರೆ, ಇದ್ರದ್ದು ಎಲ್ಲೂ ನಿಮಗೆ ಆ ಕ್ಲಾಸ್ಗಳು ಆಲ್ ಓವರ್ ಇಂಡಿಯಾ ಎಲ್ಲೂ ಸಿಗೋಲ್ಲ. ಇದೇನಂತಂದರೆ ಇದು ನಾವು ಮಾಡ್ತಾ ಆ್ಯಕ್ಚುಲಿ ಈಗ ನಾನು ಸುಮಾರು ಸತಿ ಹೇಳಿದ್ದೇನೆ, ನಮಗೆ ಆಲ್ಮೋಸ್ಟ್ ಒಂದು 27 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡಲ್ಲಿ ಅಂತ. ಸೊ ಇದ್ರದ್ದು ಮತ್ತು ಆಲ್ಮೋಸ್ಟ್ ಒಂದು 20,000 ಗಾಡಿಗಳ ಮೇಲೆ ಇನ್ಸ್ಪೆಕ್ಷನ್ ಮಾಡೋದ್ರಿಂದ ಸೊ ಏನು ಮಾಡಬೇಕು, ಹೆಂಗೆ ಇನ್ಸ್ಪೆಕ್ಷನ್ ಮಾಡಬೇಕು, ಏನೆಲ್ಲ ಬೇಕು, ಏನೆಲ್ಲ ನಿಮಗೆ ಡಾಕ್ಯುಮೆಂಟ್ ಇಟ್ಕೋಬೇಕಾಗತ್ತೆ, ಮತ್ತು ಏನೆಲ್ಲ ಟೂಲ್ಸ್ ಇಟ್ಕೋಬೇಕಾಗತ್ತೆ, ಅದನ್ನೆಲ್ಲ ಬೇರೆ ಥರ ಆಗಿಬಿಡ್ತದೆ. ಟೂಲ್ಸ್ ಇಟ್ಕೊಂಡು ಮತ್ತೊಂದು ಡಾಕ್ಯುಮೆಂಟೇಷನ್ ಮಾಡಿಕೊಂಡು ಇವೆಲ್ಲ ಬೇರೆ ಥರ ಆಗುತ್ತೆ. ಈಗ ನಾವು ಹೇಳ್ಕೊಳ್ಳೋದಂತಂದರೆ ನಿಮ್ಗೇನೂ ಐಡಿಯಾನೇ ಇಲ್ಲ ಈ ಆಟೋಮೊಬೈಲ್ ಫೀಲ್ಡಲ್ಲಿ, ಏನೂ ಇಲ್ಲ. ಜಸ್ಟ್ ಅಂದರೆ ಇಂಟ್ರೆಸ್ಟ್ ಇರಬೇಕಷ್ಟೇ ನಿಮಗೆ. ಆಟೋಮೊಬೈಲ್ ಫೀಲ್ಡಲ್ಲಿ ಏನಾದರೂ ಸಾಧನೆ ಮಾಡ್ತೀನಿ ಅನ್ನೋ ಇಂಟ್ರೆಸ್ಟ್ ಇರಬೇಕಷ್ಟೇ. ಏನೇನು ಹೇಳ್ಕೊಡ್ತೀರಾ ಸರ್ ನಿಮ್ಮಲ್ಲಿ? ಸರ್, ಇದರಲ್ಲಿ ಬೇಸಿಕ್ ಬರುತ್ತೆ. ನಿಮ್ಗೆ ಏನೂ ಗೊತ್ತೇ ಇಲ್ಲ. ಕಾರು ಅಂದರೆ ಏನೂ ಗೊತ್ತಿಲ್ಲ ಅನ್ನೋದ್ರಿಂದ ಹಿಡಿದು, ಕಾರ್ ಅಂತ ಹಿಡಿದು ಮೇಂಟೆನೆನ್ಸ್ ಹೆಂಗೆ ಮಾಡಬೇಕು, ಡಾಕ್ಯುಮೆಂಟ್ಸ್ ಹೆಂಗೆ ಚೆಕ್ ಮಾಡಬೇಕು, ಕಾರ್ನ ಹೆಂಗೆ ಚೆಕ್ ಮಾಡಬೇಕು, ಆಯಿತಾ, ಮತ್ತು ಪ್ರೊಕ್ಯೂರ್ಮೆಂಟ್ ಹೆಂಗೆ, ಇನ್ಸ್ಪೆಕ್ಷನ್ ಹೆಂಗೆ, ಇದ್ರ ಜೊತೆಗೆ ಯಾವ್ಯಾವೆಲ್ಲ ಬಿಸ್ನೆಸ್ ಮಾಡಿದ್ರೆ ನಿಮ್ಗೆ ಏನು ಉಪಯೋಗ ಆಗುತ್ತೆ. ಕೆಲವು ಬಿಸ್ನೆಸ್ಗಳಿದೆ, ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ದೇನೂ ಮಾಡೋಂಥ ಬಿಸ್ನೆಸ್ಗಳ ಕಡೆ ಇದೆ. ಅದು ಕೆಲವು ಬಿಸ್ನೆಸ್ ಅಂತೂ ಯಾರೂ ಟಚ್ಚೇ ಮಾಡಿಲ್ಲ, ಯಾರೂ ಮಾಡ್ದೂ ಇಲ್ಲ ಇದುವರೆಗೂ. ಸೊ ಅವ್ರಿಗೋಸ್ಕರ ಇದನ್ನು ನಾವು ಮಾಡ್ಬೋದು. ಅದು ಆ್ಯಕ್ಚುಲಿ ಅಂದರೆ ನಮಗಿರೋ ಈ ಇನ್ಸ್ಪೆಕ್ಷನ್ ಕೆಲಸದ ಒತ್ತಡದಲ್ಲಿ ಅದನ್ನು ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೇನಂತಂದರೆ ಯಾರನ್ನ ಕಲಿಯೋರು ಬಂದರೆ ನಾವು ಅವ್ರಿಗೆ ಗೈಡ್ ಮಾಡ್ತೀವಿ. ಇದು ತುಂಬ ಲಾಂಗ್ ಟರ್ಮ್ ಬಿಸ್ನೆಸ್ ಆಗುತ್ತೆ. ಇದು ಶಾರ್ಟ್ ಟರ್ಮ್ ಅಲ್ಲ, ಇವತ್ತು ಮಾಡಿ ನಾಳೆ ದಿವಸ ಹೊಟ್ಟೋಯ್ತು ಅನ್ನೋದಕ್ಕೆ. ಇದು ಆಟೋಮೊಬೈಲ್ ಫೀಲ್ಡು ಲೈಫ್ ಟೈಮ್ ಇರುತ್ತೆ. ಸೊ ಎಷ್ಟು ವರ್ಷ ನೀವು, ಎಷ್ಟು ದಿವಸ ನೀವು ಅದನ್ನು ಟ್ರೈನಿಂಗ್ ನೀವು ಕಲ್ತ್ಕೋತೀರೋ, ಎಷ್ಟು ಎಕ್ಸ್ಪೀರಿಯೆನ್ಸ್ ಮಾಡ್ಕೊತೀರೋ ಅಷ್ಟು ಒಳ್ಳೆಯದಾಗುತ್ತೆ ನಿಮಗೆ. ಸರ್, ಯಾರಾದರೂ ಬರ್ಬೋದು, ಸ್ಟೂಡೆಂಟ್ಸ್ ಬರ್ಬೋದು, ಜಸ್ಟು 10th ಪಾಸ್ ಆಗಿದ್ರು ಸಾಕು. SLC ಅಂಥ ಮಕ್ಕಳು 15 ವರ್ಷ 15 ವರ್ಷದಿಂದ ಹಿಡಿದು 60 ವರ್ಷ 70 ವರ್ಷದವರೆಗೂ ಬಂದರೂ ಕೂಡ ಇದು ಹೇಳ್ಕೊಡ್ತೀವಿ. ಜಸ್ಟ್ ಏನಂದರೆ ಅವರು ಬರೆಯೋಕ್ಕೊಂದು ಬಂದರೆ ಸಾಕು. ಇದು ಪ್ರೀಮಿಯಂ ಕ್ಲಾಸು. ನಿಮ್ಗೆ ಆಲ್ ಓವರ್ ಇಂಡಿಯಾ ನಾವು ಹೇಳ್ಕೊಡೋದು ಏನೇ ಇದ್ದರೂ ಕೂಡ ನಿಮ್ಗೆ ಯಾವುದೇ ಗೂಗಲಲ್ಲೂ ಸಿಗೋಲ್ಲ. ಇದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾವು ಒಂದು ಥಿಯರಿ ರೆಡಿ ಮಾಡಿ ಅದನ್ನು ಪ್ರಾಕ್ಟಿಕಲ್ಲು ಮತ್ತು ಥಿಯರಿ ಎಲ್ಲ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ಹೇಳ್ತೀನಿ ಕೇಳಿ, ಇದು ನಮ್ಮ ಕನ್ನಡಿಗರಿಗೆ ಅದೃಷ್ಟ ಅಂತ ಹೇಳ್ಬೋದು. ಯಾಕೆಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾವು ಇದನ್ನು ಸ್ಟಾರ್ಟ್ ಮಾಡ್ತಾ ಇರೋದು, ನಮ್ಮ ಕನ್ನಡದಲ್ಲಿ ಶುರು ಮಾಡ್ತಾಯಿದ್ದೀವಿ. ಇಲ್ಲಿ ಬಂದರೆ ಕೂಡ ನಾವು ಹೇಳ್ತಾಯಿದ್ದೀವಿ, ನಿಮಗೆ ಬರೀ 6 ದಿವಸದಲ್ಲಿ ಬೇರೆ ತರಲೆ ಏನೂ ಹೇಳ್ಕೊಡಲ್ಲ. ಜಸ್ಟ್ ಏನಂದರೆ ನಿಮ್ಗೆ ಪಾಯಿಂಟ್ ಟು ಪಾಯಿಂಟು, ಇದು ಮಾಡಿದ್ಮೇಲೆ ಇದೇನು ಮಾಡಬೇಕು, ಇದು ಮಾಡಿದ್ಮೇಲೆ ಅದು ಹೆಂಗೆ ಮಾಡಬೇಕು. ಸೊ ಇದು ಪಾಯಿಂಟ್ ಟು ಪಾಯಿಂಟ್ ಬರುತ್ತೆ. ಸುಮ್ಮನೆ ವೇಸ್ಟ್ ಆಫ್ ನೀವು ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಮತ್ತು ಇನ್ನೊಂದು ಏನಂದರೆ, ನಿಮ್ಮ ಒಂದು ವಾರ ರಜೆ ತೊಗೊಂಡ್ರೆ ಸಾಕು. ನೀವು ಏನೇ ಕೆಲಸ ಮಾಡ್ತೀರಿ ಅದ್ರಲ್ಲಿ 1 ವಾರ ರಜೆ ತೊಗೊಂಡು ಬನ್ನಿ, ನಿಮ್ಮ ಲೈಫ್ ಅಂತೂ ಖಂಡಿತ ಚೇಂಜ್ ಆಗಿಬಿಡುತ್ತೆ. ಇದು ನೋಡಿ, ಇಲ್ಲಿ ಕ್ಲಾಸ್ ಈ ಥರ ಬರುತ್ತೆ. ಸೊ ಇಲ್ಲಿ ನಾವು ಬೇರೆ ಬೇರೆ ಕಂಟೆಂಟ್ಸ್ಗಳು ಇಟ್ಟಿರ್ತೀವಿ, ಈ ಥರ ಎಲ್ಲ ಬರುತ್ತೆ. ಅದನ್ನು ನೋಡಿಕೊಂಡು ಇದನ್ನೆಲ್ಲ ಇದು ಮಾಡ್ಬೋದು ಅವರು, ಯಾವ ಥರ ಇದು ಮಾಡಬೇಕು ಅಂತ. ಸೊ ಇದು ಕ್ಲಾಸ್ ಇರುತ್ತೆ ಸರ್. ಡೈಲಿ ಆಲ್ಮೋಸ್ಟ್ ಏನಂದರೆ ಈಗ 11 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 11 ಗಂಟೆಯಿಂದ 4 ಗಂಟೆ 5 ಗಂಟೆವರೆಗೂ ಇರುತ್ತೆ ಸಂಜೆ.
ಆ ಟೈಮಲ್ಲಿ ಬರ್ಬೋದು. ಇದು ಏನಂದರೆ ಇವ್ರಿಗೆ ಅಂತ ಪರ್ಟಿಕ್ಯುಲರ್ ಇಂಥ ಜನಗಳಿಗೆ ಅಂತ ಇಲ್ಲ, ಯಾರಾದರೂ ಬರ್ಬೋದು. ಆಯಿತಾ, ನಿಮಗೆ ಆ್ಯಕ್ಚುಲಿ ಜಸ್ಟ್ ಬರೆಯೋಕ್ಕೆ ಬಂದರೆ ಸಾಕು. ಏನಂದರೆ ನಾವು ಹೇಳೋದನ್ನು ನೋಟ್ ಮಾಡ್ಕೊಬೇಕು, ಯಾಕಂದರೆ ಫ್ಯೂಚರಲ್ಲಿ ಅವ್ರಿಗೆ ಯೂಸ್ ಆಗುತ್ತೆ. ನಾವು ಬರ್ಸಿರೋದು ಏನು ಬರ್ಸಿರ್ತೀವಿ ಅದನ್ನು ಯೂಸ್ ಮಾಡಿಕೊಂಡ್ರೆ ಸಾಕು. ಸರ್, ಇದನ್ನು ಕಲಿತ ಮೇಲೆ ಹೊರಗಡೆ ಯಾವ್ದಾದ್ರು ಶೋರೂಮ್ಗಳಲ್ಲಿ ಈ ಥರ ಕೆಲಸ ತೊಗೋಬೋದು ಅವರು? ಖಂಡಿತ. ಈಗ ಆ್ಯಕ್ಚುಲಿ ನಾವು ನೋಡ್ತಾ ಇರೋದ್ರ ಪ್ರಕಾರನೇ ಕೆಲವ್ರಿಗೆ ಹೇಳೋಕ್ಕೆ ಬರಲ್ಲ, ಆ ಗಾಡಿ ಬಗ್ಗೆ ಏನು ಕಂಡೀಷನ್ ಇದೆ ಅಂತ ಹೇಳೋದಕ್ಕೆ ಬರಲ್ಲ, ಯಾಕೆಂದರೆ ಅವ್ರಿಗೂ ಗೊತ್ತಿರಲ್ಲ ಪಾಪ. ಇದು ಇನ್ನೊಂದೇನೆಂದರೆ, ಒಂದು ಇದನ್ನು ತಿಳ್ಕೊಬೇಕು ನೀವು. ಈಗ ನಾವು ಅಂದರೆ ಅಂದರೆ ರೋಡ್ ಗಿಡದ ಕೆಲಸ ಮಾಡ್ತೀವಿ, ಇನ್ಸ್ಪೆಕ್ಷನ್ ಮಾಡ್ತೀವಿ. ಯಾರು ಅಷ್ಟೇ 5 ವರ್ಷ 10 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರೋ ಏನು ಮಾಡ್ತಾರೆ, ಹೋಗಿ ಮೇಲ್ಗಡೆ ಕೂತ್ಕೊಂಡಿರ್ತಾರೆ. ಅಂದರೆ ಅವ್ರ ಡೆಸಿಗ್ನೇಷನೇ ಚೇಂಜ್ ಆಗಿರುತ್ತೆ, ಅವ್ರು ರೋಡ್ಗೆ ಬರಲ್ಲ. ಈಗ ನಾವು 27 ವರ್ಷದಿಂದ ನಾವು ಪ್ರತಿಯೊಂದು ವೆಹಿಕಲ್ಲು ಇವತ್ತು ಇನ್ಸ್ಪೆಕ್ಷನ್ ಕಾಲ್ ಬಂದರೂ ನಾವೇ ಹೋಗಿ ಮಾಡ್ತೀವಿ. ನಮ್ಗೆ ಹಂಗಂದರೆ ನಾವು ಒಂದು ಟೀಮ್ ಇಟ್ಕೊಂಡು ಅವ್ರು ಯಾರನ್ನೋ ಹುಡುಗನಿಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಅವ್ರನ್ನ ಕಳಿಸೋದು ಈ ಥರ ಎಲ್ಲ ಮಾಡಲ್ಲ. ಸೊ ಹಂಗಾಗಿ ನಾವು ಏನು ನೋಡಿದ್ದೀವಿ, ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಅದನ್ನು ಅವ್ರ ಹತ್ರ ಶೇರ್ ಮಾಡೋದಕ್ಕೆ ನಮ್ಗೆ ಈಸಿ ಆಗುತ್ತೆ. ಅದೇ ಆಟೋಮೊಬೈಲ್ ಕ್ಷೇತ್ರ ಅಂತಂದರೆ ಪ್ರಾಕ್ಟಿಕಲ್ ಜಾಸ್ತಿ ತಿಳ್ಕೊಬೇಕು ಆ್ಯಕ್ಚುಲಿ, ಅಂದರೆ ಥಿಯರಿಗಿಂತ. ಅವ್ರು ಬಂದಿದ ತಕ್ಷಣ ನೀವು ಹೆಂಗೆ ಅವರಿಗೆ ಪ್ರೊವೈಡ್ ಮಾಡ್ತೀರಲ್ಲ ಪ್ರಾಪರ್ಟೀಸು ಪ್ರತಿಯೊಂದು ಹೆಂಗಿರುತ್ತೆ? ಸರ್, ಈಗ ಏನಾಗುತ್ತೆ ಅಂದರೆ ನಮ್ಮದ್ರನ್ನ ಗಾಡಿಗಳಿದ್ದಾವೆ, ಆಕ್ಸಿಡೆಂಟ್ ವೆಹಿಕಲ್ಸ್ ಇದ್ದಾವೆ, ಅವ್ರನ್ನೆಲ್ಲ ತೋರಿಸ್ತೀವಿ. ಎಲ್ಲಿ ಏನೇನು ಡ್ಯಾಮೇಜಸ್ ಆಗಿರುತ್ತೆ, ಫ್ಲಡ್ ವೆಹಿಕಲ್ ಹೆಂಗೆ ಚೆಕ್ ಮಾಡಬೇಕು, ಆಕ್ಸಿಡೆಂಟ್ ವೆಹಿಕಲ್ ಹೆಂಗೆ ಚೆಕ್ ಮಾಡಬೇಕು, ಡಾಕ್ಯುಮೆಂಟೇಷನ್ ಹೆಂಗೆ ಚೆಕ್ ಮಾಡಬೇಕು, ಮತ್ತು ಆ್ಯಕ್ಚುಲಿ ಈಗ ವೈರಿಂಗ್ಸು ಸೆನ್ಸರ್ಸ್ಗಳು ಹೋಗಿರುತ್ತೆ, ಮೇಜರ್ ಮೈನರ್ ಆಕ್ಸಿಡೆಂಟ್ಸ್ ಆಗಿರುತ್ತೆ. ಮತ್ತು ಮೇಜರಾಗಿ ಹೇಳ್ತೀನಿ ಕೇಳಿ, ಯಾವುದೇ ವೆಹಿಕಲ್ಲು ಕಂಡಿದ್ದ ತಕ್ಷಣವೇ ಅವರು ಈ ವೆಹಿಕಲ್ಲು ಡೆಲ್ಲಿ ಗಾಡಿನ ಬೆಂಗಳೂರು ಗಾಡಿನ ಹೆಂಗೆ ಫೈಂಡ್ ಔಟ್ ಮಾಡೋದು, ಆಯಿತಾ, ಇದೆಲ್ಲ ಇರುತ್ತೆ. ಜೊತೆಗೆ ಇದು ನೋಡಿ, ಇದೊಂದು ಮೆಟೀರಿಯಲು, ಆಯಿತಾ, ಇದೊಂದು ಕೊಡ್ತೀವಿ ನಾವು ಎಲ್ರಿಗೂ. ಏನಂದರೆ ಇದನ್ನು ನಾವು ತೋರಿಸ್ಬಿಟ್ಟು ವೆಹಿಕಲ್ ಇನ್ಸ್ಪೆಕ್ಷನ್ ಮಾಡುವಾಗ ಈ ರಿಪೋರ್ಟ್ ಕೈ ಕೊಟ್ಟಿರ್ತೀವಿ. ಈ ರಿಪೋರ್ಟ್ ನೋಡಿಕೊಂಡು ಅವರು ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿಯಾಗಿ ಕಲ್ತ್ಕೊಬಿಡ್ಬೋದು. ಇದೇ ಸಾಕು ಅವ್ರಿಗೆ, ಇದೇ ಒಂಥರ ಬ್ರಹ್ಮಾಸ್ತ್ರ ಅವ್ರಿಗೆ. ಇದನ್ನು ತೋರಿಸ್ಕೊಂಡು ಅವರು ಇದನ್ನು ಇಟ್ಕೊಂಡ್ರೆ ಸಾಕು, ಆಟೋಮೆಟಿಕ್ಕಾಗಿ ಅವ್ರಿಗೆ ಆಲ್ಮೋಸ್ಟ್ ಒಂದು ಲೆವೆಲ್ಗೆ ಬಂದ್ಬಿಡುತ್ತೆ. ಅವ್ರಿಗೆ ಇದು ಬರುತ್ತೆ. 5 ತಿಂಗಳು 6 ತಿಂಗಳು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ನಾವು ಜೊತೆಗೆ ಸಪೋರ್ಟ್ ಕೊಡ್ತೀವಿ. ಸೊ ಹೆಂಗೆ ಮಾಡಬೇಕು, ಏನೇನು ಮಾಡಬೇಕು, ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ಏನೇ ಥರ ಮಾಡಬೇಕು, ಇದನ್ನೆಲ್ಲ ನಾವು ಆಲ್ಮೋಸ್ಟ್ ಏನಂದರೆ ಬ್ಯಾಕಪ್ಪಲ್ಲಿ ಇದ್ದೇ ಇರ್ತೀವಿ. ಅವ್ರಿಗೆ ಏನೂ ತೊಂದರೆ ಆಗಿರುತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ ಕೇಳಿ, ಇದನ್ನು ನಾವು ಹೇಳ್ಬಾರ್ದು, ಆದರೂ ಹೇಳ್ತಾ ಇದ್ದೀನಿ. ಇದನ್ನಾಗಲೇ ನಾವು ಈ ಕ್ಲಾಸ್ ಮಾಡ್ದಲೇ ಹಂಗೆ ಓರಲಾಗಿ ಹೇಳ್ಕೊಟ್ಟು ಕೆಲವು ಇವತ್ತು ಕೂಡ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದಾರೆ, ಆಯಿತಾ. ನಾವು ಅದನ್ನು ಕರ್ಕೊಂಬಂದು ಅವ್ರನ್ನ ಹೇಳ್ಸೋದು ಸರಿ ಹೋಗಲ್ಲ. ಇದೇನಂತಂದರೆ ಇದು ಪರ್ಟಿಕ್ಯುಲರಾಗಿ ಥಿಯರಿ ಮತ್ತು ಪ್ರಾಕ್ಟಿಕಲ್ ಇರುತ್ತೆ, ಥಿಯರಿನೂ ಇರುತ್ತೆ. ಪ್ರತಿಯೊಂದು ಅವ್ರನ್ನ ಇಂಟ್ರೆಸ್ಟ್ ಇಟ್ಕೊಂಡು ಮಾಡ್ಕೊಂಡು ಹೋದರೆ ಇದು ಲೈಫಲ್ಲಿ ಸಕ್ಸಸ್ ಆಗೋವಂಥದ್ದು 2 ಮಾತೇ ಇಲ್ಲ. ಆಫೀಸು ಇಲ್ಲಿಗೆ ಬರ್ಬೋದು, ಅಥವಾ ಕಾಲ್ ಮಾಡಿದ್ರೆ ನಾವು ಅಡ್ರೆಸ್ ಹೇಳ್ತೀವಿ, ಅಡ್ರೆಸ್ಸಿಗೆ ಬನ್ನಿ. ಜಾಯ್ನ್ ಆಗುತ್ತೆ ಅಂದರೆ ನಿಮಗೆ ಎವ್ರಿ ಮಂಡೇ ಇರುತ್ತೆ, ಪ್ರತಿ ತಿಂಗಳು ಇದು ಕ್ಲಾಸಸ್ ಇರುತ್ತೆ. ಯಾವ ಬೇಕಾದ್ರೂ ಬಂದು ಜಾಯ್ನ್ ಆಗ್ಬೋದು. ಜಾಯ್ನ್ ಆಗಿ ನಿಮಗೆ ಅದು 6 ಡೇಸ್ ಕೋರ್ಸು, ಅದರಲ್ಲಿ ಆಕ್ಸಿಡೆಂಟ್ ವೆಹಿಕಲ್ಸ್ ಎಲ್ಲ ತೋರಿಸ್ತೀವಿ, ಮಾಡ್ಕೊಂಡು ಹೋಗ್ಬೋದು.